ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಒಳ್ಳೆ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬಾ ಯೂಸ್ಫುಲ್ ಆಗುವಂತಹ ಟಿಪ್ಸ್ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬದ ಸೆಕೆಂಡ್ ಡೇ ಕ್ಲೀನಿಂಗ್ ಟಿಪ್ಸ್ ಫ್ರೆಂಡ್ಸ್. ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವೀಗ ಫ್ಯಾನೆಲ್ಲ ಒರೆಸ್ಬೇಕು. ಈಗ ಒಂದು ಬಟ್ಟೆ ತಗೊಂಡೆಲ್ಲ ಒರೆಸೋಕ್ಕಾಗಲ್ಲ. ಅದಕ್ಕೆ ಒಂದು ಹಳೆ ದಿಮ್ ಕವರ್ ಇರುತ್ತಲ್ಲ, ಅದನ್ನು ತಗೊಂಡು ಈ ರೀತಿಯಾಗಿ ಕೂಡ ಹಾಕಿ ಒರೆಸ್ಬೋದು. ನೋಡಿ ಎಷ್ಟು ನೀಟಾಗಿ ಕೊಳೆ ಹೋಗುತ್ತೆ ಅಂತ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ಟ್ರೈ ಮಾಡಿ. ಹಾಗೆ ಹಳೆ ಸಾಕ್ಸ್ಗಳಿರುತ್ತೆ, ಆ ಸಾಕ್ಸು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ. ಈಗ ಒಂದು ಬಾಚಣಿಗೆ ತಗೊಂಡು ಈ ರೀತಿ ಹಾಕಬೇಕು. ಈ ರೀತಿ ಎಲ್ಲ ಹಾಕ್ಕೊಂಡು ನಾವು ಕಿಟಕಿಗಳೇ ಸಂದಿರುತ್ತಲ್ಲ, ತುಂಬಾ ಕೊಳೆ ಧೂಳೆಲ್ಲ ಆಗಿರುತ್ತೆ. ಅದು ಬಟ್ಟೆಲಂತೂ ಒರೆಸೋಕ್ಕಾಗಲ್ಲ, ಮತ್ತು ಕೈ ಹಾಕೊಂಡೆಲ್ಲ ಒರೆಸೋಕ್ಕಾಗಲ್ಲ. ಅದಕ್ಕೆ ಈ ರೀತಿ ಮಾಡೋದ್ರಿಂದ ತುಂಬಾ ನಮಗೂ ಯೂಸ್ಫುಲ್ ಆಗುತ್ತೆ. ಮತ್ತು ಎಷ್ಟೇ ಕೊಳೆ ಇದ್ದರೂ ನೋಡಿ ಈ ರೀತಿ ಹೋಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ತುಂಬ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ಒಂದು ಕೈಯಲ್ಲಿ ಮೊಬೈಲು ಮತ್ತು ಒಂದು ಕೈಯಲ್ಲಿ ಈ ರೀತಿ ಕೆಲಸ ಮಾಡೋದ್ರಿಂದ ಆಗ್ತಿರಲಿಲ್ಲ. ನೋಡಿ ಇಷ್ಟು ಚೆನ್ನಾಗಾಗುತ್ತೆ. ಇದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಒಂದು ಹಳೆ ಬಟ್ಟೆ ತಗೊಂಡು, ಇದು ಕೂಡ ಫ್ರಿಜ್ಜಲ್ಲಿ ರಬ್ಬರ್ ಹತ್ರ ಎಲ್ಲ ತುಂಬಾ ಕೊಳೆ ಸೇರ್ಕೊಂಡಿರುತ್ತಲ್ವ, ಅದಕ್ಕೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಬಾಚಣಿಗೆಗೆ ಒಂದು ಬಟ್ಟೆ ಸಿಕ್ಸ್ಬಿಟ್ಟು ಈ ರೀತಿ ಮಾಡೋದ್ರಿಂದ ಅದು ಕೂಡ ನೋಡಿ ಎಷ್ಟು ಕೊಳೆ ಇದ್ರೂ ಹೋಗುತ್ತೆ ಫ್ರೆಂಡ್ಸ್. ಫ್ರಿಜ್ಜು ಕೂಡ ತುಂಬಾ ನೀಟಾಗಿ ಎಲ್ಲೆಲ್ಲಿ ಕಸ ಸೇರ್ಕೊಂಡಿದೆ ಎಲ್ಲ ಕೂಡ ನೀಟಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಇದು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಯೂಸ್ಫುಲ್ ಆಗಿದ್ದರೆ ಇಷ್ಟ ಆಗಿದ್ದರೆ ಒಂದು ಲೈಕು ಮತ್ತು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಇನ್ನೊಂದು ಟಿಪ್ಸ್ ಫಾಲೋ ಮಾಡೋಣ. ಇದೇನಕ್ಕೆ ಅಂತಂದರೆ, ನಾವು ಡೋರ್ಗಳು ಮತ್ತು ಟೈಲ್ಸ್ ಅಂದರೆ ಅಡುಗೆ ಮನೆ ಸಜ್ಜೆಗಳು ಮತ್ತು ಟೈಲ್ಸ್ ಎಲ್ಲ ಇರುತ್ತಲ್ಲ, ತುಂಬಾ ಎಣ್ಣೆ ಜಿಡ್ಡಾಗಿರುತ್ತೆ. ಅದಕ್ಕೆ ಅಂತಲೇ ಇದನ್ನು ರೆಡಿ ಮಾಡಬೇಕು. ಇಲ್ಲಿ ಒಂದು ಸಾಂಪ್ ತಗೊಂಡಿದ್ದೀನಿ. ನೀವು ಯಾವ ಸಾಂಪ್ ಬೇಕಾದ್ರೆ ಹಾಕೋಬೋದು. ನೀವು ನಿಮ್ಮ ಮನೇಲಿ ಯಾವುದು ಇರುತ್ತೆ ಅದನ್ನು ಕೂಡ ಹಾಕೋಬೋದು. ನಾನೇ ಕ್ಲೀನಿಂಗ್ ಪ್ಲೇಸ್ ಹಾಕೊಂಡಿದ್ದೀನಿ. ಹಾಗೆ ಫ್ಲೋರ್ದು ಲಿಕ್ವಿಡ್ ಇರುತ್ತಲ್ಲ, ಲೈಝಾ ಅಥವಾ ಬೇರೆ ಯಾವುದಾದ್ರೂ ಫ್ಲೋರ್ ಲಿಕ್ವಿಡ್ ಇರುತ್ತಲ್ಲ, ಅದು ಒಂದು ಸ್ವಲ್ಪ ಒಂದು ಕ್ಯಾಪ್ ಅಷ್ಟು ಹಾಕೋಬೇಕು. ಅದರದ್ದೇ ಆದ ಮುಚ್ಚಳದಲ್ಲಿ ಒಂದು ಮುಚ್ಚಳ ಹಾಕೋಬೇಕು. ಮತ್ತು ವಿನಿಗರ್ ಹಾಕೊಂಡಿದ್ದೀನಿ ನಾನು. ನಿಮಗೆ ವಿನಿಗರ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಜಾಸ್ತಿ ಎಲ್ಲನೂ ಕ್ಲೀನ್ ಮಾಡೋದಂತಿದ್ದರೆ ಜಾಸ್ತಿ ಕೂಡ ಹಾಕೋಬೋದು. ಹಾಗೆಯೇ ನಾನು ಇಲ್ಲಿ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಕೂಡ ಒಂದು 3 ಸ್ಪೂನ್ ಹಾಕೊಂಡಿದ್ದೀನಿ. ಅದು ಕೂಡ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಉಪ್ಪಿಂದ ತುಂಬಾ ಚೆನ್ನಾಗಿ ಎಲ್ಲ ಎಷ್ಟೇ ಕ್ರಿಮಿಗಳಿದ್ರೂ ಕೂಡ ಹೊರ್ಟೋಗುತ್ತೆ. ಹಾಗೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ಇರುವೆಗಳೆಲ್ಲ ಇರುತ್ತಲ್ವ, ಬಾಗಿಲೆಲ್ಲ ಸಂದಿಲೆಲ್ಲ ಸೇರ್ಕೊಂಡಿರುತ್ತೆ, ಹೋಲ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಉಪ್ಪು ಹಾಕೋದ್ರಿಂದ, ಈ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಎಲ್ಲನೂ ಕೂಡ ಕೀಟಗಳು ಕೂಡ ನಾಶ ಆಗುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಅಡುಗೆ ಮನೆಯಲ್ಲಿ ಏನು ಸ್ವಲ್ಪ ಎಲ್ಲ ಹಿಡ್ಕೊಂಡು ಎಣ್ಣೆ ಜಿಡ್ಡೆಲ್ಲ ಹಿಡ್ದಿರುತ್ತೆ, ಒಗ್ಗರಣೆದೆಲ್ಲ ಹಿಡ್ದಿರುತ್ತಲ್ವ, ಅದನ್ನು ಕ್ಲೀನ್ ಮಾಡಬೇಕು. ಅದಕ್ಕೆ ಎಲ್ಲ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಒಂದು ಕಡೆಯಿಂದ ಸ್ಪ್ರೇ ಮಾಡ್ಕೊಂಡು ಒಂದು ನಾರು ತಗೊಂಡು ಉಜ್ಜಬೇಕು ಚೆನ್ನಾಗಿ. ಈ ಲಿಕ್ವಿಡ್ ಅಂತೂ ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಕೊಳೆ ಎಷ್ಟೇ ಇದ್ದರೂ ಕೂಡ ಹೊರ್ಟೋಗುತ್ತೆ. ಇದು ಕೂಡ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ. ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಟಿಪ್ಸು ನನ್ನ ಚಾನಲಲ್ಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ನನ್ನ ಚಾನಲ್ ಚೆಕ್ ಮಾಡಿ ನೋಡಿ. ನಿಮಗೆ ಯೂಸ್ಫುಲ್ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಎಷ್ಟು ನೀಟಾಗಿ ಹೋಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ. ಇದೇ ಲಿಕ್ವಿಡಿಂದ ನಾನು ಫ್ರಿಡ್ಜ್ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಒಳಗಡೆ ನಾನು ಮಾಡಲ್ಲ, ಹೊರಗಡೆ ಮಾತ್ರ ಮಾಡ್ಕೊತಾ ಇದ್ದೀನಿ. ನೀವು ಒಳಗಡೆ ಒಂದು ಬಟ್ಟೆ ಹಾಕಿ ಒರೆಸ್ಕೊಂಡ್ರೆ ಆಗುತ್ತೆ ಸಾಕು. ತುಂಬ ಗಲೀಜಾಗಿದ್ದರೆ ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಫ್ರೆಂಡ್ಸ್. ನಾನು ಹೊರಗಡೆ ಮಾತ್ರ ಎಲ್ಲ ನೀಟಾಗಿ ಇದೇ ಲಿಕ್ವಿಡಿಂದ ಒರೆಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಕಾಟನ್ ಬಟ್ಟೆ ಸ್ಪ್ರೇ ಮಾಡಿದ ತಕ್ಷಣ ಏನು ನಾರ್ಗಿರಿ ಏನು ತಗೊಂಡು ಉಜ್ಜಬಾರ್ದು. ಒಂದು ಬಟ್ಟೆ ತಗೊಂಡು ಈ ರೀತಿ ಒರೆಸೋದ್ರಿಂದ ಅದರಲ್ಲೂ ಕೂಡ ಎಷ್ಟೇ ಕಳೆಗಳು ಮತ್ತು
ನೀರೆಲ್ಲ ಕೈಯಲ್ಲಿ ಮುಟ್ಟಿರ್ತೀವಿ, ಆ ಕಲೆಗಳೆಲ್ಲ ಇರುತ್ತಲ್ವ, ಅದು ಕೂಡ ಹೊರ್ಟೋಗುತ್ತೆ. ಎಷ್ಟೇ ಕೊಳೆ ಇದ್ದರೂ ಕೂಡ ನೀಟಾಗಿ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಈ ಲಿಕ್ವಿಡಿಂದ ಮತ್ತು ಡೋರ್ಗಳು ಬಾಗಿಲುಗಳಿರುತ್ತಲ್ಲ, ಅದು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಕೊಳೆ ಹೋಗುತ್ತೆ. ಇದೇ ಲಿಕ್ವಿಡಿಂದ ಅದು ಕೂಡ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಂತೂ. ನೀವು ಈ ಲಿಕ್ವಿಡ್ ಮಾಡಿಟ್ಕೊಂಡ್ರಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಎಲ್ಲದಕ್ಕೂ ಇದು ಬಳಸ್ಬೋದು. ಅಡುಗೆ ಮನೆಯಿಂದ ಹಿಡಿದು ಬಾತ್ರೂಮ್ ತನಕನೂ ಕ್ಲೀನ್ ಮಾಡ್ಕೊಬೋದು ಫ್ರೆಂಡ್ಸ್ ಈ ಲಿಕ್ವಿಡಿಂದ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದೇ ಬಾಗಿಲಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ನೀರು ಹಾಕಿ ಒರೆಸಿದ ತಕ್ಷಣ ನಾನು ರಿವ್ಯೂ ತೋರಿಸಿಲ್ಲ. ನಾಳೆ ಬೆಳಗ್ಗೆ ಎದ್ದು ನಿಮಗೆ ಈ ರೀತಿ ನೋಡಿ, ಎಷ್ಟು ರಾತ್ರಿ ಏನು ಒರೆಸಿದ್ನೋ ಅದು ಬೆಳಗ್ಗೆ ತನಕ ಹೀಗೆ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಲಿಕ್ವಿಡ್ ಅಂತೂ. ಇದು ಯೂಸ್ ಮಾಡಿ ಫ್ರೆಂಡ್ಸ್. ಇದೇ ಲಿಕ್ವಿಡಿಂದ ನಾನು ಬೀರು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ಈ ಲಿಕ್ವಿಡ್ ಅಂತೂ. ಅದಕ್ಕೆ ಫ್ರೆಂಡ್ಸ್ ಪದೇ ಈ ಲಿಕ್ವಿಡ್ ಟ್ರೈ ಮಾಡಿ ನೋಡಿ ಅಂತ ಪದೇ ಹೇಳ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಲಿಕ್ವಿಡಿಂದ ಕ್ಲೀನ್ ಮಾಡೋದ್ರಿಂದ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ಲೈಕು ಕಮೆಂಟ್ ಮಾಡೋಂತೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.